ಆ ಮಹಾಲಕ್ಷ್ಮಿಯ ಅಂಶನೇ ಅಪ್ಸರೆಯರು. ಒಂದು ಸಲ ಸಿದ್ಧಿ ಸಾಧನೆ ಆಯಿತು ಅಂತ ಹೇಳಿದ್ರೆ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ಹೇಳುವಂತ ಶಕ್ತಿ ಅಪ್ಸರೆಗಿದೆ. ತುಂಬಾ ದೊಡ್ಡದಾಗಿರ್ತಕ್ಕಂಥ ಅರಣ್ಯದಲ್ಲಿ, ಕಾಡಿನ ಮಧ್ಯದಲ್ಲಿ ಕುತ್ಕೊಂಡು ವಿಶೇಷವಾಗಿ ಮಾಡುವಂತ ಸಿದ್ಧಿ ಸಾಧನೆ ಇದೆ. ಆ ಸ್ವಪ್ನದಲ್ಲಿ ಬಂದಿರತಕ್ಕಂಥ ಒಂದು ವಿಚಾರಗಳು ಇವನ ನಿಜ ಜೀವನದಲ್ಲಿ ಹಂಗೆ ನಡೀತಾ ಹೋಗುತ್ತೆ. ಯಕ್ಷಿಣಿ, ಭೈರವಿ, ಅಪ್ಸರ, ಯೋಗಿನಿ, ಗುರುಗಳು ನಮಗೆ ಕೊಟ್ಟಿರ್ತಕ್ಕಂಥ ಮಂತ್ರ ಸಾಧನೆ. ಸುಮ್ಮನೆ ಈ ಬುಕ್ಗಳಲ್ಲಿ ತಗೊಳ್ಳೋದು ಮಾಡೋದು ಅವೆಲ್ಲ ನಡೆಯಲ್ಲ. ಅದು ಏನಾಗುತ್ತೆ ಅಂದ್ರೆ ಅದಕ್ಕೆ ನೆಗೆಟಿವಿಟಿ ಜಾಸ್ತಿ ಆಗೋಗುತ್ತೆ, ಮತ್ತೆ ಅದು ರಿವರ್ಸ್ ಆಗಿ ನಮಗೆ ಪರಿಣಾಮ ಬೀರುತ್ತೆ. ಯಂತ್ರ ತಗೊಳ್ಳಿ, ನೀವು ಏನೇ ತಗೊಂಡ್ರು ಕೂಡ ಅದಕ್ಕೊಂದು ಗುರು ಅಂತಕ್ಕಂಥದ್ದು ಬೇಕೇ ಬೇಕಾಗುತ್ತೆ. ಅಪ್ಸರೆ ಯಾವ ರೂಪದಲ್ಲಿ ಕಾಣಿಸ್ಕೊಳ್ತೀವಿ? ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ದೇವಿ ಯಕ್ಷಿಣಿ ಮೀಡಿಯಾ ಕಡೆಯಿಂದ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಸನಾತನ ಧರ್ಮದಲ್ಲಿ ರಹಸ್ಯ ಮತ್ತು ತಾಂತ್ರಿಕ ಪರಂಪರೆಯ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಳ್ಳಲು ಇವತ್ತು ನಮ್ಮೊಂದಿಗೆ ಶ್ರೀ ಸಂತೋಷ್ ಗುರೂಜಿಯವರು ಆಗಮಿಸಿದ್ದಾರೆ. ಇವರು ಯಕ್ಷಿಣಿ ಸಾಧಕರಾಗಿ, ಸಿದ್ಧಿಪುರುಷರಾಗಿ ನಮ್ಮೆಲ್ಲರಿಗೂ ತುಂಬ ಆಳವಾದ ವಿಚಾರಗಳನ್ನು ಮತ್ತು ರಹಸ್ಯಗಳನ್ನು ತಿಳಿಸ್ಕೊಳ್ಳಿಕ್ಕೆ ನಮ್ಮ ಚಾನಲ್ಗೆ ಆಗಮಿಸಿದ್ದಾರೆ. ಸಂತೋಷ್ ಗುರೂಜಿಯವರೇ, ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಗುರುಗಳೇ. ಭಾರತೀಯ ತಂತ್ರ ಮತ್ತು ಮಂತ್ರಶಾಸ್ತ್ರಗಳಲ್ಲಿ ಅಪ್ಸರೆ ಸಾಧನೆ ಅಂತ ಒಂದು ಕೇಳ್ಪಟ್ಟಿದ್ದೀನಿ. ಸೊ ಅಪ್ಸರೆ ಸಾಧನೆ ಅಂದ್ರೇನು? ಈ ಹೆಸರೇ ಹೇಳ್ತಿದ್ದ ಹಾಗೆ ಅಪ್ಸರೆ ಅಂದರೆ ಒಂದು ಆಕರ್ಷಣೀಯ ಸೌಂದರ್ಯದ ಬಗ್ಗೆ ತಿಳಿಸ್ಕೊಡುತ್ತೆ. ಸೊ ಆ ಸಾಧನೆ ಅಂದರೆ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಜಯಂತಿ, ಮಂಗಲಾ, ಕಾಳಿ, ಭದ್ರಕಾಳಿ, ಕಪಾಲಿನಿ, ದುರ್ಗಾ, ಕ್ಷಮಾ, ಶಿವಾದಾತ್ರಿ, ಸ್ವಾಹ ಸ್ವದಾ ನಮೋಸ್ತುತೆ. ಜಯತ್ವಂ ದೇವಿ ಚಾಮುಂಡೆ, ಜಯ ಭೂತಾರ್ತಿಹಾರಿಣಿ, ಜಯ ಸರ್ವಗತೆ ದೇವಿ ಮಹಾಯಕ್ಷಿಣಿ ನಮೋಸ್ತುತೆ. ನೋಡಿ, ಏನಾಗುತ್ತೆ ಅಂದರೆ ವಿಶೇಷವಾಗಿ ದೇವಿಯರು ಅಂದಾಗ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಈ ಮೂರು ದೇವಿಯರ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊತೀವಿ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಮಹಾಲಕ್ಷ್ಮಿ, ಇವಾಗ ಹೇಗಿದ್ರು ವರಮಹಾಲಕ್ಷ್ಮಿ ವ್ರತವನ್ನು ಇಡೀ ಪ್ರಪಂಚದಲ್ಲೇ ಮಾಡ್ತಾರೆ. ಆ ಮಹಾಲಕ್ಷ್ಮಿಯ ಒಂದು ಅಂಶನೇ ವಿಶೇಷವಾಗಿರ್ತಕ್ಕಂಥ ಈ ಒಂದು ದೇವಿಯರು. ಅವ್ರನ್ನ ನಾವು ಅಪ್ಸರೆಯರು ಅಂತೇಳಿ ಕರಿತೀವಿ. ಅಪ್ಸರೆಯರು ಅಂದರೆ ಮಹಾ ಸುಂದರಿಯರು. ಅವರಷ್ಟು ಸುಂದರಿಯರು ಯಾರೂ ಇಲ್ಲ, ಅವ್ರನ್ನೇ ಅಪ್ಸರ ಅಂಥೇಳಿ ಕರೆಯುವಂತಕ್ಕಂಥದ್ದು. ಈ ಅಪ್ಸರಾ ದೇವಿ ವಿಶೇಷವಾಗಿ ಇಡೀ ಬ್ರಹ್ಮಾಂಡದಲ್ಲೇ ಅದ್ಭುತವಾಗಿರ್ತಕ್ಕಂಥ ತಂತ್ರವಿದ್ಯೆಯಲ್ಲಿ, ಮಂತ್ರವಿದ್ಯೆಯಲ್ಲಿ ವಿಶೇಷವಾಗಿ ಈ ಸಾಧಕರು ಏನಿರ್ತಾರೆ ಅವರು ಈ ಒಂದು ಸಾಧನೆಯನ್ನು ಮಾಡ್ಕೊಳ್ತಾರೆ. ಅಪ್ಸರಾ ಸಿದ್ಧಿ ಸಾಧನೆ ಅಂತ. ಈ ಒಂದು ಸಾಧನೆಯನ್ನು ಯಾಕೆ ಮಾಡ್ಕೊಳ್ತಾರೆ ಅಂದರೆ, ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಐಹಿಕ ಸುಖ ಏನು ನಮ್ಗೆ ಬೇಕಾಗಿರ್ತಕ್ಕಂಥ ಲಕ್ಸುರಿ ಲೈಫ್, ಒಂದು ಕಾರ್ ಇರ್ಬೋದು, ಬಂಗ್ಲೆ ಇರ್ಬೋದು, ಸುಂದರವಾಗಿರ್ತಕ್ಕಂಥ ಹೆಂಡತಿ ಇರ್ಬೋದು, ಆಯಿತಾ, ಮತ್ತು ವಿಶೇಷವಾಗಿರ್ತಕ್ಕಂಥ ಆಕರ್ಷಣವಾಗಿರ್ತಕ್ಕಂಥ ಕೆಲವು ವಸ್ತುಗಳಿರ್ಬೋದು. ಇವೆಲ್ಲವೂ ಕೂಡ ನಮಗೆ ನೋಡಿ, ನಾವು ಇವಾಗ ಏನೋ ಒಂದು ದುಡಿತೀವಿ ಮಾಡ್ತೀವಿ ಅಂತ ಹೇಳಿದಾಗ ಆ ಒಂದು ದುಡಿಮೆ ಅಂತಕ್ಕಂಥದ್ದು ಆ ಒಂದು ಮಟ್ಟಕ್ಕೆ ನಿಲುಕದೇ ಇದ್ದಾಗ ಅಲ್ಲಿ ಈ ಒಂದು ಸಾಧನೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಅಪ್ಸರಾ ಸಾಧನೆಯನ್ನು ಹಲವಾರು ಜನ ಋಷಿಮುನಿಗಳು ಮಾಡ್ಕೊಂಡಿದ್ದಿದೆ, ಮತ್ತು ಹಲವಾರು ಜನ ಮಹಾ ಸಿದ್ಧಿಪುರುಷರು ಮಾಡ್ಕೊಂಡಿದ್ದಿದೆ. ಸೊ ಈಗಲೂ ಕೂಡ ಈ ಒಂದು ಅಪ್ಸರಾ ಸಾಧನೆಯಲ್ಲಿ ಬಹಳಷ್ಟು ಜನ ಶ್ರಮವಹಿಸಿ ಈ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಾಧನೆ ಮಾಡಿಕೊಂಡಿರ್ತಕ್ಕಂಥ ಆ ಸಿದ್ಧಿಪುರುಷರೇನಿರ್ತಾರೆ, ಸಾಧಕರೇನಿರ್ತಾರೆ, ಅವರಿಗೆ ಈ ಒಂದು ದೇವಿ ಒಲಿದು ಅವರ ಜೊತೆನೇ ಟ್ರಾವೆಲ್ ಮಾಡುವಂತಹ ಒಂದು ವಿಶೇಷ ಶಕ್ತಿ ಈ ಒಂದು ಸಾಧನೆಗಿದೆ. ಇದನ್ನು ನಾವು ಅಪ್ಸರಾ ಸಾಧನೆ ಅಂಥೇಳಿ ಕರಿತೀವಿ. ಓಕೆ, ನೀವು ಹೇಳಿದಾಗೆ ಅಪ್ಸರ ಸಾಧನೆ ಮಾಡೋರಿಗೆ, ಸೊ ಸಾಧನೆ ಅಂತಂದರೆ ಎಲ್ಲ ಸಾಧನೆಗಳಿಗೂ ಗುರು ಅನ್ನೋರು ತುಂಬ ಮುಖ್ಯ ಇರ್ತಾರೆ. ಸೊ ಈ ಸಾಧನೆ ಯಾರು ಬೇಕಾದರೂ ಮಾಡ್ಬೋದಾ? ನಮ್ಮಂಥ ಸಾಮಾನ್ಯ ಜನರು ಮಾಡ್ಬೋದಾ, ಇಲ್ವಾ ಅದಕ್ಕೂ ಯಾವುದಾದ್ರೂ ಗುರುಗಳಿರ್ಬೇಕಾ? ನೋಡಿ, ಅಪ್ಸರಾ ಸಾಧನೆ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆ. ಯಾವುದೇ ಒಂದು ಮಂತ್ರ ತಗೊಳ್ಳಿ, ತಂತ್ರ ತಗೊಳ್ಳಿ, ಯಂತ್ರ ತಗೊಳ್ಳಿ, ನೀವು ಏನೇ ತಗೊಂಡ್ರು ಕೂಡ ಅದಕ್ಕೊಂದು ಗುರು ಅಂತಕ್ಕಂಥದ್ದು ಬೇಕೇ ಬೇಕಾಗತ್ತೆ. ಅದರಲ್ಲೂ ಈ ಥರ ಸಿದ್ಧಿಗಳು, ಯಕ್ಷಿಣಿ ಸಿದ್ಧಿ ಆಗಿರ್ಬೋದು, ಅಪ್ಸರಾ ಸಿದ್ಧಿ ಆಗಿರ್ಬೋದು, ಇವೆಲ್ಲ ಸಿದ್ಧಿಗಳಿದೆಯಲ್ಲ ಭಾರಿ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿಯರು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 3 ಡಿವಿಷನ್ ಬರುತ್ತೆ. ಒಂದು ಯಕ್ಷಿಣಿ, ಯೋಗಿನಿ, ಅಪ್ಸರೆ, ಆಯ್ತಾ, ಮತ್ತೆ ಭೈರವಿ. ಭೈರವಿ ಸಾಧನೆ ವಿಶೇಷವಾಗಿ ಅಗೋರಿಗಳು, ನಾಗಸಾಧುಗಳು ಇಂಥವ್ರು ಮಾಡುವಂತಹ ಒಂದು ಸಾಧನೆ.
ಮತ್ತು ಯಕ್ಷಿಣಿ ಸಾಧಕರು ವಿಶೇಷವಾಗಿ ಇಡೀ ಒಂದು ಪ್ರಪಂಚದಲ್ಲಿ ಅವರವರ ಒಂದು ಶಕ್ತಿಯಾನುಸಾರ ಮಾಡ್ಕೊಳ್ಳುವಂಥದ್ದು. ಮತ್ತು ವಿಶೇಷವಾಗಿ ಏನಂತ ಹೇಳಿದರೆ ಅಪ್ಸರಾ ಸಾಧನೆ ಅದನ್ನೇನು ಅಂತ ಹೇಳಿದ್ರೆ ಗುರು ಮುಖೇನ ತಗೊಂಡು ಅದನ್ನ ಸಿದ್ಧಿ ಮಾಡ್ಕೊಳ್ಳುವಂಥದ್ದು. ಎಷ್ಟೋ ಜನ ದೊಡ್ಡ ದೊಡ್ಡ ಲೆವೆಲಲ್ಲಿ ಇರ್ತಕ್ಕಂಥವ್ರು, ಲೆವೆಲ್ ಅಂತ ಹೇಳಿದ್ರೆ ಕೆಲವು ಅಧಿಕಾರಿಗಳು ಈ ಒಂದು ಸಾಧನೆಯನ್ನು ಮಾಡ್ಕೊಂಡಿದ್ದಾರೆ. ನಮಗೆ ಅವ್ರು ನೋಡಿದ್ರೆ ನಾರ್ಮಲ್ ಆಗಿರೋ ಥರ ಕಾಣಿಸ್ತಾರೆ. ಆದರೆ ಅವರ ಆ ಒಂದು ಸಾಧನೆ ಮಟ್ಟ ನಾವು ನೋಡಿದಾಗ ಅದರ ಒಂದು ಸಾಧನೆ ಮಟ್ಟ ಬಹಳ ದೊಡ್ಡದಾಗಿರುತ್ತೆ. ಯಾಕಂದರೆ ಕೆಲವ್ರ ಹತ್ರ ನಾವು ಮಾತಾಡಿದಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಕೆಲವರು ಬಂದು. ಅಂದರೆ ಅವ್ರು ಬಂದಿರತಕ್ಕಂಥ ಒಂದು ಕೆಲವು ತೊಂದರೆಗಳಿಗೆ ಅಂತ ಹೇಳಿ ನಮ್ಮಲ್ಲಿ ಬಂದಿರ್ತಾರೆ. ಆ ಥರ ಡಿಸ್ಕಸ್ ಮಾಡ್ತಾ ನಾನು ಒಂದು ಸಿದ್ಧಿ ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಮಟ್ಟಕ್ಕೆ ಬಂದಾಗ ಈ ಒಂದು ಸಾಧನೆ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಸೊ ಮಾತಾಡಿದಾಗ ನನಗೆ ಆಶ್ಚರ್ಯ ಆಗೋಯ್ತು, ಇವರು ಈ ಥರ ಇರ್ತಕ್ಕಂಥವ್ರು ಈ ಒಂದು ಸಾಧನೆ ಮಾಡಿದಾರ ಅಂತಕ್ಕಂಥದ್ದು. ಸೊ ಆ ಸಾಧನೆಯಿಂದ ಅವ್ರಿಗಾಗಿರುವಂಥ ಒಂದು ಅನುಭವ ಇದೆಲ್ಲ ಕೇಳಿದಾಗ ಬಹಳ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಗುರುಮುಖೇನ ಈ ಒಂದು ಸಿದ್ಧಿ ಸಾಧನೆಯನ್ನು ತಗೋಬಹುದು, ಖಂಡಿತವಾಗ್ಲೂ ಇದನ್ನ ಮಾಡಬಹುದು. ಈಗ ಅಪ್ಸರ ಸಾಧನೆ ಮಾಡೋರು ಮೂಲ ಉದ್ದೇಶ ಏನಿರುತ್ತೆ ಗುರುಗಳೇ? ಅದು ಹಾಗೆ ಎಷ್ಟು ದಿನ ಮಾಡಬೇಕಾಗುತ್ತೆ ಸಾಧನೆಗಳು? ನೋಡಿ, ಅಪ್ಸರ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಕಟ್ಟುನಿಟ್ಟಾಗಿ ಮಾಡಬೇಕು, ಆಯ್ತಾ? ಮತ್ತೆ ಅದಕ್ಕೆ ನೀವು ಕೋಟ್ಯಾಂತರ ರೂಪಾಯಿ ಸುರಿಸಿ ಏನು ಮಾಡ್ಬೇಕಂತಿಲ್ಲ. ಎನ್ಮಯ ಭಕ್ತಿಯುಕ್ತೇನ ಫಲಂ ಪುಷ್ಪಂ ಪತ್ರಂ ತೋಯಂ ಅಂತ ಇದೆ. ಸೊ ನಾವು ನಮ್ಮ ಒಂದು ಶಕ್ತಿಯಾನುಸಾರ, ಆಯ್ತಾ, ಆ ದೇವಿಗೆ ಕೊಡುವಂತಹ ಒಂದು ನಿರ್ಮಲವಾಗಿರ್ತಕ್ಕಂಥ ಒಂದು ಭಕ್ತಿ ಶ್ರದ್ಧೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಆಯ್ತಾ? ಇದಕ್ಕೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ 90 ದಿನಗಳ ಮಹಾ ಸಾಧನೆ ಅಂತ ಹೇಳಿದ್ದಾರೆ. ಆ 90 ದಿನಗಳಿದೆಯಲ್ಲ, ಅದರಲ್ಲಿ ಒಂದೊಂದು ದಿನನೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಪ್ರತಿ ದಿನಾನೂ ಕೂಡ ಆ ದೇವಿಯ ಜೊತೆಗೆ ನಾವು ಕನೆಕ್ಟ್ ಆಗಿ ಆ ದೇವಿಯ ಒಂದು ಮಂತ್ರ ಸಾಧನೆಯನ್ನ ಮಾಡಿ, ಗುರುಗಳು ನಮಗೆ ಕೊಟ್ಟಿರ್ತಕ್ಕಂಥ ಮಂತ್ರ ಸಾಧನೆ ಸುಮ್ಮನೆ ಈ ಬುಕ್ಗಳಲ್ಲಿ ತಗೊಳ್ಳೋದು ಮಾಡೋದು ಅವೆಲ್ಲ ನಡೆಯಲ್ಲ. ಅದು ಏನಾಗುತ್ತೆ ಅಂದ್ರೆ ಅದಕ್ಕೆ ನೆಗೆಟಿವಿಟಿ ಜಾಸ್ತಿ ಆಗೋಗುತ್ತೆ, ಮತ್ತೆ ಅದು ರಿವರ್ಸ್ ಆಗಿ ನಮಗೆ ಪರಿಣಾಮ ಬೀರುತ್ತೆ. ಹಾಗಾಗಿ ಗುರುಗಳಿಂದಾನೇ ತಗೋಬೇಕು. ಆತರ ಗುರುಗಳಿಂದ ತಗೊಂಡಿರ್ತಕ್ಕಂಥ ಆ ಮಂತ್ರ ಸಾಧನೆಯಿಂದ ಪ್ರತಿದಿನಾನು ಆ ಅಪ್ಸರೆ ನಮ್ಮ ಜೊತೆ ಕನೆಕ್ಟ್ ಆಗ್ತಾಳೆ. ಕನೆಕ್ಟ್ ಆಗಿ ನಾವು ಏನನ್ನ ಒಂದು ಉದ್ದೇಶದಿಂದ ನಾವು ಮಾಡ್ತೀವೋ ಆ ಉದ್ದೇಶವನ್ನ ಪೂರ್ಣಗೊಳಿಸೋದಕ್ಕೆ ನಮ್ಗೆ 90 ದಿನಗಳು ಬೇಕಾಗುತ್ತೆ. ಒಂದು ಸಲ ಸಿದ್ಧಿ ಸಾಧನೆ ಆಯ್ತು ಅಂತ ಹೇಳಿದ್ರೆ ಆ ಅಪ್ಸರೆ ಬರ್ತಾಳೆ, ಆಯ್ತಾ? ಬಂದಾಗ ಹಲವಾರು ರೂಪಗಳಲ್ಲಿ ಬರ್ತಾರೆ, ಆಯ್ತಾ? ದೈವ ಮಾನುಷ್ಯ ರೂಪೇಣ ಅಂತೀವಿ. ಮನುಷ್ಯ ರೂಪದಲ್ಲೂ ನಮ್ಗೆ ಬರುವಂತಹ ಒಂದು ಅವಕಾಶ ಇದೆ. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ವಿಶೇಷವಾಗಿ ನಮ್ಮ ಒಂದು ಕನಸಿನಲ್ಲಿ ಬರುವಂಥದ್ದು, ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಅವಳು ಕಾಣಿಸ್ಕೊಡುವಂಥದ್ದು, ನಾವು ಏನು ಕೇಳ್ತೀವೋ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥದ್ದು, ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ಹೇಳುವಂತಹ ಶಕ್ತಿ ಅಪ್ಸರೆಗಿದೆ. ಹಾಗಾಗಿ ಅಪ್ಸರಾ ಸಾಧನೆ ಅಂತಕ್ಕಂಥದ್ದು ಬಹಳ ದೊಡ್ಡ ಸಾಧನೆ. ದೊಡ್ಡ ದೊಡ್ಡ ಸಿದ್ಧಿ ಪುರುಷರೆಲ್ಲ ಈ ಅಪ್ಸರಾ ಸಾಧನೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಅಪ್ಸರಾ ಸಾಧನೆಯಲ್ಲೇ ಸುಮಾರು 9 ಥರದ ಅಪ್ಸರಾ ಸಾಧನೆಗಳಿದೆ, ಬಗೆ ಬಗೆಯ ಅಪ್ಸರಾ ಸಾಧನೆಗಳು. ಇದನ್ನ ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಿಶೇಷವಾಗಿ ತುಂಬ ದೊಡ್ಡದಾಗಿರ್ತಕ್ಕಂಥ ಅರಣ್ಯದಲ್ಲಿ, ಕಾಡಿನ ಮಧ್ಯದಲ್ಲಿ ಕುತ್ಕೊಂಡು ವಿಶೇಷವಾಗಿ ಮಾಡುವಂಥ ಸಿದ್ಧಿ ಸಾಧನೆ ಇದು. ಯಾಕಂದ್ರೆ ಅಲ್ಲಿ ಅಪ್ಸರೆಯರೆಲ್ಲರೂ ಯಾವಾಗಲೂ ಸಂಚಾರ ಮಾಡುವಂಥದ್ದೇ ಕಾಡಲ್ಲಿ. ವನಪ್ರದೇಶ ಹಸಿರು ಎಲ್ಲಿರುತ್ತೆ ಅಲ್ಲಿ ಅಪ್ಸರೆ ಸಂಚಾರ ಇರುತ್ತೆ. ಹಾಗಾಗಿ ಅವರು ಯಾರ ಕಣ್ಣಿಗೆ ಕಾಣಿಸ್ಕೊಳ್ತಾರೆ ಅಂದ್ರೆ ಯಾರಿಗೆ ಕರೆಕ್ಟಾಗಿ ಭಕ್ತಿ ಶ್ರದ್ಧೆ ಇರುತ್ತೆ, ಯಾರು ಆ ಸಾಧನೆಯಲ್ಲಿ ಇರ್ತಾರೆ, ಅವರಿಗೆ ಆ ಒಂದು ಅಪ್ಸರೆ ಕಾಣಿಸ್ಕೊಂಡು ಇವರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲಗಳನ್ನ ಮಾಡ್ಕೊಡ್ತಾಳೆ, ಆಯ್ತಾ? ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ತಿಳಿಸುವಂತ ಶಕ್ತಿ ಇರೋದ್ರಿಂದ ಆ ಅಪ್ಸರೆ ಒಂದು ಸಲ ಆ ಒಂದು ಸಾಧನೆ ಮಾಡಿ ಸಿದ್ಧಿ ಮಾಡ್ಕೊಂಡಾಗ ನಾವು ಒಂದು ನಮ್ಮ ಬೈಕೆ ಇದ್ದೇ ಇರುತ್ತೆ. ನಾವೊಂದು ಸಾಧನೆ ಮಾಡ್ಕೊಂಡ್ಮೇಲೆ ಇಂಥದ್ದಾಗಬೇಕು ಅಂದಾಗ, ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾವು ನಮಗೆ ಪ್ರಪಂಚಕ್ಕೆ ಒಂದು ವಿನಾಶವಾಗಿರ್ತಕ್ಕಂಥ ನಾವು ಒಂದು ಬೈಕೇನ ನಾವು ಹೇಳೋಂಗಿಲ್ಲ, ಒಂದು ಪ್ರಕೃತಿಗೆ ವಿರುದ್ಧವಾಗಿ ನಾವು ಹೇಳೋಂಗಿಲ್ಲ. ಅದೆರಡು ಬಿಟ್ಟು ನಮಗೆ ನಮ್ಮ ಜೀವನಕ್ಕೆ ಏನು ಒಂದು ಅನುಕೂಲ ಆಗಬೇಕು, ಯಾವ ಥರ ನಾವು ಮುಂದುವರಿಬೇಕು, ಅದರಲ್ಲೆಲ್ಲ ಅನುಕೂಲವನ್ನು ಮಾಡ್ಕೊಳ್ತಕ್ಕಂಥ ಮಾಯಾದೇವಿ ಯಾರು ಅಂದರೆ ಅಪ್ಸರೆ. ಇದು ಬಹಳ ಚೆನ್ನಾಗಿ ಒಂದು ಸಾಧನೆ ಸಿದ್ಧಿ ಮಾಡಿಕೊಂಡ್ರೆ ಅವ್ರ ಮುಖ ನೋಡಿದ್ರೆ ಅಷ್ಟು ಒಂದು ತೇಜಸ್ಸು, ಅಷ್ಟು ಒಂದು ಕಳೆ ಇರುತ್ತೆ. ಹಾಗಾಗಿ ಈ ಒಂದು ಸಾಧನೆ ಮಾಡ್ಕೊಂಡಿರ್ತಕ್ಕಂಥವ್ರು ಯಾರ ಹತ್ರನೂ ಹೋಗ್ಬಿಟ್ಟು ನಾನು ಸಾಧನೆ ಮಾಡ್ಕೊಂಡೆ, ನಾನು ಸಿದ್ಧಿ ಮಾಡ್ಕೊಂಡೆ ಅಂತ ಪ್ರಚಾರ ಮಾಡಲ್ಲ. ಆ ಸಿದ್ಧಿ ಪುರುಷರಿಗೆ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ, ಅಷ್ಟು ಅವರಲ್ಲಿ ಕಾಂತಿ ತೇಜಸ್ಸು ಇರುತ್ತೆ. ಸೊ ಇವಾಗ ಅವರು ಸಾಧನೆ ಮಾಡಿದ ನಂತರ
ಅಪ್ಸರೆ ಯಾವ ರೂಪದಲ್ಲಿ ಕಾಣಿಸ್ಕೊಳ್ತಾರೆ? ನೀವು ಹಾಗೆ ಹೇಳಿದ್ರಿ ಒಂದು ಮನುಷ್ಯನ ರೂಪದಲ್ಲೂ ಕಾಣಿಸ್ಕೊಳ್ಳೋ ಸಾಧ್ಯತೆಗಳಿದೆ. ಇನ್ನು ಯಾವ ಯಾವ ರೂಪಗಳಲ್ಲಿ ನೋಡಿ, ನಮ್ಮ ಅಕ್ಕನ ರೂಪದಲ್ಲಿ ಕಾಣಿಸ್ಕೋಬಹುದು, ತಂಗಿ ರೂಪದಲ್ಲಿ ಕಾಣಿಸ್ಕೋಬಹುದು, ತಾಯಿ ರೂಪದಲ್ಲಿ ಕಾಣಿಸ್ಕೋಬಹುದು, ಹೆಂಡತಿ ರೂಪದಲ್ಲಿ ಕಾಣಿಸ್ಕೋಬಹುದು, ಪ್ರೇಯಸಿ ರೂಪದಲ್ಲಿ ಕಾಣಿಸ್ಕೋಬಹುದು, ಅಥವಾ ಯಾರೋ ಒಬ್ರು ಪರಿಚಯ ಇರುವಂತ ಹುಡುಗಿ ತರ ಬಂದು ಕಾಣಿಸ್ಕೋಬಹುದು. ಆಯ್ತಾ, ಬಂದಾಗ ನಮ್ ಜೊತೆ ಮಾತಾಡೋದು, ಸಂಭಾಷಣೆ ಮಾಡೋದು, ಆಯ್ತಾ, ನಮ್ಗೆ ಆಶೀರ್ವಾದವನ್ನ ಮಾಡೋದು, ನಮ್ಗೆ ಪ್ರೋತ್ಸಾಹವನ್ನ ಕೊಡೋದು. ಆಯ್ತಾ, ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಆ ಒಂದು ಸಾಧನೆ ಮಾಡ್ಕೊಂಡವ್ರಿಗೆ ಆ ದೇವಿ ಆ ಒಂದು ರೂಪದಲ್ಲಿ ಬಂದರೂ ಕೂಡ ಅವಳು ಅಪ್ಸರೇನೆ ಅಂತ ಹೇಳಿ ಕಾಣಿಸುತ್ತೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅವರಿಗೆ ಉಂಟಾಗುತ್ತೆ. ಹಾಗಾಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಕೆಲವು ವರಗಳನ್ನ ಕೊಡೋದ್ರ ಜೊತೆಗೆ ಅವರಿಗೆ ಗಂಧವನ್ನ ಕೊಡೋದು, ಕೈಗೆ ಪಾಯಸವನ್ನ ಕೊಡೋದು. ಆಯ್ತಾ, ಇವೆಲ್ಲ ಸಾಧನೆಯಲ್ಲಿ ತಂತ್ರಸಾರ ಅನ್ನುವಂಥ ಒಂದು ಬುಕ್ ಇದೆ. ಬುಕ್ ಅಂತ ಹೇಳಿದ್ರೆ ಅದು 3000 ವರ್ಷಗಳ ಹಿಂದೆ ತಾಂತ್ರಿಕ ಬುಕ್, ಅದು ಓಲೆಗರಿಗಳಲ್ಲಿ ಬರೆದಿರ್ತಕ್ಕಂಥ ಬುಕ್. ಆ ಬುಕ್ಕಲ್ಲಿ ಇದು ಕೊಟ್ಟಿದ್ದಾರೆ. ಆಯ್ತಾ, ಯಾರಿಗೆ ಸಿದ್ಧಿ ಸಾಧನೆ ಆಗತ್ತೆ ಅವರಿಗೆ ಪಾಯಸದ ಬಟ್ಲು ಕೊಡುವಂಥದ್ದು, ಗಂಧದ ಚಕ್ಕೆವನ್ನ ಕೈಗೆ ಕೊಡುವಂಥದ್ದು. ಆಯ್ತಾ, ಮತ್ತೆ ಮಂಗಳ ದ್ರವ್ಯಗಳು, ಅರ್ಶಿನ ಕುಂಕುಮ, ಅರ್ಶಿಣದ ಕೊಂಬು ಇವೆಲ್ಲ ಕೊಡುವಂಥದ್ದು. ಈ ತರದ್ದೆಲ್ಲ ತೋರಿಸಿದ್ದಾರೆ. ಅದು ಎಲ್ಲ ರಿಯಲ್ ಆಗಿರುತ್ತಾ, ಕನ್ಸಲ್ಲಿ ಅವ್ರಿಗೆ ಗೋಚರ ಆಗುತ್ತಾ? ಅಲ್ಲ ನೋಡಿ, ಏನಾಗುತ್ತೆ ಅಂದ್ರೆ ಅವರ ಒಂದು ಇಚ್ಛೆ ಅನುಸಾರವಾಗಿ. ಇವಾಗ ಸ್ವಪ್ನ ಯಕ್ಷಿಣಿ ಸಾಧನೆ ಅಂತಿದೆ. ಆಯ್ತಾ, ಈ ಯಕ್ಷಿಣಿನೂ ಕೂಡ ಆ ಒಂದು ಅಪ್ಸರೆ ತರನೇ ಒಂದು ಸೇಮ್ ಎನರ್ಜಿನೇ ಅದು. ಅದರಲ್ಲಿ ಸ್ವಪ್ನ ಯಕ್ಷಿಣಿ ಅಂತ ಹೇಳಿದ್ರೆ ಕನಸಿನ ರೂಪದಲ್ಲಿ ಬಂದು ಯಕ್ಷಿಣಿ ಹೇಳ್ತಾಳೆ, ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ಹೇಳ್ತಾಳೆ. ಮತ್ತೆ ವಿಶೇಷವಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅನುಗ್ರಹವನ್ನ ಮಾಡ್ತಾಳೆ. ರಾತ್ರಿ ಅವಳು ಕನ್ಸಲ್ಲಿ ಬಂದು ಅನುಗ್ರಹವನ್ನ ಮಾಡಿದ್ರೆ ಬೆಳಿಗ್ಗೆ ಅದೇ ನಡೆದಿರುತ್ತೆ. ಆತರ ಈ ಒಂದು ನಾನು ಹೇಳಿದ್ನಲ್ಲ 9 ತರ ಸಾಧನೆಗಳಿದೆ ಅಪ್ಸರಾ ಸಾಧನೆ. ಆ 9 ಸಾಧನೆಯಲ್ಲಿ ಈ ವ್ಯಕ್ತಿ ಯಾವ ತರ ಸಾಧನೆಯನ್ನ ಮಾಡ್ಕೊಳ್ತಾನೋ ಅದಕ್ಕೆ ತಕ್ಕಂಗೆ ಅಲ್ಲಿ ಫಲ ಸಿಗುತ್ತೆ. ಹೌದು, ಈಗ ರಾತ್ರಿ ಹೊತ್ತಲ್ಲಿ ಅವನು ಕನೆಕ್ಟ್ ಆಗ್ತಾನೆ ಅಂತ ಹೇಳಿದ್ರೆ ಆ ಸ್ವಪ್ನದಲ್ಲಿ ಬಂದಿರತಕ್ಕಂತ ಒಂದು ವಿಚಾರಗಳು ಇವನ ನಿಜ ಜೀವನದಲ್ಲಿ ಹಂಗೆ ನಡೀತಾ ಹೋಗುತ್ತೆ. ಅಂತ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಇದು. ನೀವು ಹಾಗೆ ಹೇಳಿದಾಗೆ ಸ್ವಪ್ನದಲ್ಲಿ ಯಕ್ಷಿಣಿ ಕಾಣಿಸ್ತಾರೆ ಅಂತ. ಯಕ್ಷಿಣಿ ಮತ್ತೆ ಅಪ್ಸರೆ ಇಬ್ರು ಒಂದೇನಾ? ಎರಡು ಒಂದೇ ರಿಸಲ್ಟ್ ಕೊಡುತ್ತಾ? ನೋಡಿ, ಏನಾಗತ್ತೆ ಅಂತ ಹೇಳಿದ್ರೆ ಯಕ್ಷಿಣಿ, ಭೈರವಿ, ಅಪ್ಸರ, ಯೋಗಿನಿ. ಆಯ್ತಾ, ಈಗ ಭೈರವಿ ಸಾಧನೆ ನಿಮ್ಗೆ ಗೊತ್ತಿರಬೇಕು. ಭೈರವಿ ಸಾಧನೆ ಮಾಡ್ಕೊಂಡವರು ನಮ್ಮ ವಿಶೇಷವಾಗಿ ಇವರು ಜಗ್ಗಿ ಅವರು, ವಾಸುದೇವ್ ಅವರು ಈ ಒಂದು ಭೈರವಿ ಸಾಧನೆ, ಲಿಂಗ ಭೈರವಿ ಅಂತಕ್ಕಂಥ ಸಾಧನೆ ಮಾಡ್ಕೊಂಡು ಆ ಸಾಧನೆ ಮಾಡ್ಕೊಂಡ್ಮೇಲೆ ಅವರಿಗೆ ಅಷ್ಟು ದೊಡ್ಡ ಒಂದು ಈಶಾ ಫೌಂಡೇಶನ್ ಆಗ್ಲಿ ಅಥವಾ ಅಷ್ಟು ಜನರ ಒಂದು ಪ್ರೀತಿ, ವಿಶ್ವಾಸ, ಸಹಕಾರ ಎಲ್ಲವೂ ಸಿಕ್ಕಿದ್ದು. ಆಯ್ತಾ, ಮತ್ತೆ ಯೋಗಿನಿ ಸಾಧನೆಯನ್ನ ಮಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಸೊ ಅವರಿಗೆ ಏನಂತ ಹೇಳಿದ್ರೆ ಅದು ಮಾಯಾದೇವಿ ಯೋಗಿನಿ. ಆಯ್ತಾ, ಅವ್ರಿಗೆ ಏನಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಪವರ್ ಇರುತ್ತೆ ಅಂತ ಹೇಳಿದ್ರೆ, ನೀವು ಅವ್ರನ್ನ ಏನೇ ಮಾಡಿ, ಬ್ರೈನ್ ಮ್ಯಾಪಿಂಗ್ ಮಾಡಿ, ಏನೇ ಮಾಡಿ, ಅವರಲ್ಲಿ ಇರುವಂತ ರಹಸ್ಯ ಆಚೆನೆ ಬರಲ್ಲ. ಆಯ್ತಾ, ಕೆಲವು ಜನರ ಹೆಸರು ಹೇಳೋದು ಬೇಡ, ಸ್ವಾಮಿಗಳು ಕೆಲವರು ಮಾಡ್ಕೊಂಡಿದ್ದಾರೆ ಅದನ್ನ. ಆಯ್ತಾ, ಸೊ ಅಷ್ಟು ಪವರ್ಫುಲ್ ಆಗಿರ್ತಾರೆ. ಇಡೀ ಪ್ರಪಂಚನೇ ಅವ್ರ ಮೇಲೆ ಬಿದ್ರು ಕೂಡ ಅವ್ರು ಕೇರೆ ಮಾಡಲ್ಲ, ಅವ್ರ ಪಾಡಿಗೆ ಅವ್ರು ಬೆಳ್ಕೊಂಡು ಹೋಗ್ತಾ ಇರ್ತಾರೆ. ಅದು ಯೋಗಿನಿ ಸಾಧನೆ. ಆಯ್ತಾ, ಸೊ ಇದು ಯೋಗಿನಿ ಸಾಧನೆ. ಮತ್ತೆ ವಿಶೇಷವಾಗಿ ಏನಂದ್ರೆ ಯಕ್ಷಿಣಿ ಸಾಧನೆ. ಯಕ್ಷಿಣಿ ಸಾಧನೆ 64 ಯಕ್ಷಿಣಿಯರಿದ್ದಾರೆ. ಸ್ವಪ್ನ ಯಕ್ಷಿಣಿ, ದೀಪ ಯಕ್ಷಿಣಿ, ತಾಂತ್ರಿಕ ಯಕ್ಷಿಣಿ, ಚರ ಯಕ್ಷಿಣಿ, ರತಿಪ್ರಿಯ ಯಕ್ಷಿಣಿ. ಆಯ್ತಾ, ಈ ತರ 64 ಯಕ್ಷಿಣಿಯರಿದ್ದಾರೆ. ಆ ಯಕ್ಷಿಣಿಯರು ಏನಾಗಂತ ಹೇಳಿ 64 ಸಿದ್ಧಿಗಳು, 64 ಯಕ್ಷಿಣಿಯರು. ನಿಮ್ಗೆ ಸ್ವಪ್ನದಲ್ಲಿ ಬರ್ಬೇಕಾ, ನಿಜವಾಗ್ಲೂ ಬರ್ಬೇಕಾ, ನಿಮ್ಗೆ ಇಂಥ ಕೆಲಸ ಮಾಡ್ಬೇಕಾ, ಯಾರಾದ್ರೂ ಏನೋ ತೊಂದರೆ ಮಾಡಿರ್ತಾರೆ ಅವ್ರಿಗೆ ರಿವರ್ಸ್ ಹೊಡಿಬೇಕಾ, ಎಲ್ಲಾನು ಕೂಡ ಇರುವಂತ ಒಂದು ಅದ್ಭುತವಾದ ಸಾಧನೆ ಯಕ್ಷಿಣಿ ಸಾಧನೆ. ಆಯ್ತಾ, ಸೊ ಇದೇ ತರ ಯಕ್ಷಿಣಿ ಸಾಧನೆ ಏನು, ಭೈರವಿ ಸಾಧನೆ, ಯೋಗಿನಿ ಸಾಧನೆ ಏನಿದೆ, ಅದೇ ತರ ವಿಶೇಷವಾಗಿರ್ತಕ್ಕಂಥ ಈ ಅಪ್ಸರಾ ಸಾಧನೆ. ಈ ಅಪ್ಸರೆಯರು ಏನು ಅಂದ್ರೆ ವನಗಳಲ್ಲಿ ಸಂಚಾರ ಮಾಡುವಂತ ದೇವಿಯರು. ಆಯ್ತಾ, ವರ್ಷಕ್ಕೊಂದು ಸಲ ವಿಶೇಷವಾಗಿ ಒಂದು ಮುಹೂರ್ತ ಇದೆ, ಅದ್ಭುತವಾಗಿರ್ತಕ್ಕಂಥ ಒಂದು ಮುಹೂರ್ತ. ಆ ಮುಹೂರ್ತದಲ್ಲಿ ಆಯ್ತಾ, ಬ್ರಹ್ಮದೇವ ಕಣ್ಣು ಬಿಡುವಂತ ಮುಹೂರ್ತ ಅದು. ಆ ಮುಹೂರ್ತದಲ್ಲಿ ಬ್ರಹ್ಮನ ಹಣೆಯಿಂದ ಭೂಲೋಕಕ್ಕೆ ಬರ್ತಾರೆ ಅಪ್ಸರೆಯರು. ಬಂದು ಆ ಭೂಲೋಕದಲ್ಲಿ 1 ವರ್ಷ ಪೂರ್ತಿ ಅವರು ಅವರ ಕೆಲಸಗಳನ್ನ ಮಾಡಿ ಮತ್ತೆ ಹೋಗಿ ಅಲ್ಲಿ ಬ್ರಹ್ಮನಲ್ಲಿ ಐಕ್ಯವಾಗ್ತಾರೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಸಾಧನೆ ಇದು. ಇದು ನಮ್ಮ ತಂತ್ರಸಾರ ಗ್ರಂಥದಲ್ಲಿ ಕೊಟ್ಟಿದ್ದಾರೆ ಅಪ್ಸರಾ ಸಾಧನೆಯನ್ನ. ಹಾಗಾಗಿ ಇದು ಬಹಳ ಒಂದು ವಿಶೇಷವಾದ್ದರಿಂದ ಈ ಒಂದು ಸಾಧನೆ ಮಾಡ್ಕೊಂಡವ್ರಿಗೆ ಬ್ರಹ್ಮನ ತೇಜಸ್ಸು ಇರುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಅವ್ರನ್ನ ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ. ಸೊ ಇವರು ಮಹಾ ಸಾಧಕರು, ಸಿದ್ಧಿ ಸಾಧಕರು ಅಂತ ಹೇಳಿ. ಮತ್ತೆ ಅವರ ಆಶೀರ್ವಾದನೂ ಅಷ್ಟೇನೆ. ಅವ್ರ ಹತ್ರ ಹೋಗ್ಬಿಟ್ಟು ನಾವೇನು
ಏನು ಮಾಡಿಸ್ಬೇಕಂತಿಲ್ಲ, ಪೂಜೆ ಪುನಸ್ಕಾರ ಅದು ಇದು ಏನು ಮಾಡಿಸ್ಬೇಕಂತ, ಬರೀ ಅವ್ರ ಕೈ ಟಚ್ ಆದ್ರೆ ಸಾಕು, ನಮಗೆ ಬೇಕಾಗಿದ್ದಂಥ ಅನುಕೂಲಗಳೆಲ್ಲ ಸಿಗುತ್ತೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಅದು ಅಪ್ಸರಾ ಸಾಧನೆ. ಇವಾಗ ನೀವು ತೇಜಸ್ಸು ಅಂತ ಹೇಳಿದ್ರಿ, ನಾವು ತೇಜಸ್ಸು ಅಂದ್ರೆ ಇಂಗ್ಲಿಷಲ್ಲಿ ಕೆಲವು ಸಲ ಆರಾ ಅಂತ ಹೇಳ್ತೀವಿ. ಹೌದು. ಸೊ ಅದು ಆರಾ ಇರೋರ್ಗೆ ಅಪ್ಸರೆ ಸಾಧನೆ ಮಾಡಿದ್ದಾರೆ ಅಂತ ಅನ್ಕೋಬೋದಾ, ಇಲ್ಲ ಅವ್ರಿಗೆ ಒಲ್ದಿರ್ತಾರೆ ಅಂತ ಅನ್ಕೋಬೋದಾ? ನೋಡಿ, ನಾವು ಹೆಸರುಗಳು ಬೇರೆ ಬೇರೆ ಕೊಟ್ಟಿರ್ಬೋದು. ಈಗ ಯಕ್ಷಿಣಿ ಆಯ್ತಾ, ಮತ್ತೆ ಅಪ್ಸರೆ, ಭೈರವಿ, ಈ ತರ ಹೆಸರುಗಳು ಬೇರೆ ಬೇರೆ ಇರ್ಬೋದು. ಶಕ್ತಿ ಒಂದೇನೆ, ಮೂಲ ಒಂದೇ. ಅದಕ್ಕೆ ನಾನು ಅವಾಗಲೇ ಏನು ಹೇಳಿದೆ, ಲಕ್ಷ್ಮಿಯಿಂದ ಬಂದಿರತಕ್ಕಂಥವಳು ಅಪ್ಸರೆ. ಆಯ್ತಾ. ಯಕ್ಷಿಣಿಯರಲ್ಲಿ ಕೆಲವು ಯಕ್ಷಿಣಿ, ಇವಾಗ ದನದ ಯಕ್ಷಿಣಿ ಅಂತ ಹೇಳಿದ್ರೆ ಲಕ್ಷ್ಮಿಯ ಒಂದು ಅಂಶ. ಆದ್ರಿಂದ ಆ ದೇವಿಯಿಂದ ಬಂದಿರೋದ್ರಿಂದ ನೋಡಿ, ಯಾವಾಗಲೂ ಕೂಡ ಪ್ರಪಂಚದಲ್ಲಿ ದೇವತೆಗಳು, ದೇವರು ಅಂತ ಕರೆಯೋದು ಮೂರೇ ಜನನ್ನ: ಬ್ರಹ್ಮ, ವಿಷ್ಣು, ಮಹೇಶ್ವರ, ಲಕ್ಷ್ಮೀ, ಪಾರ್ವತಿ, ಸರಸ್ವತಿ. ಈ 3 ಜನ ಮಾತ್ರ ದೇವತೆಗಳು, ದೇವಿಯರು ಅಂತ ಹೇಳಿ ಕರೆಯೋದು. ಮಿಕ್ಕಿದ್ದೆಲ್ಲ ಗಣಗಳು. ನೀವು ಗಣಪತಿಯಿಂದ ಹಿಡಿದು ಎಲ್ಲ ಗಣಗಳದು. ಹಾಗಾಗಿ ಸುಬ್ರಹ್ಮಣ್ಯನ್ ತಗೊಳ್ಳಿ, ಆಂಜನೇಯನ್ ತಗೊಳ್ಳಿ, ಆಯ್ತಾ, ಎಲ್ಲ ಗಣಗಳು, ಅವತಾರಗಳು. ಈಗ ರಾಮ ಇರ್ಬೋದು, ವರಾಹ ಇರ್ಬೋದು, ನರಸಿಂಹ ಇರ್ಬೋದು, ಎಲ್ಲ ಅದು ಅವತಾರಗಳು. ಸೊ ನಾವು ಪರ್ಟಿಕ್ಯುಲರ್ ಆಗಿ ದೇವರು ಅಂತ ಕರೆಯೋದು ಇದೆ. ಯಾವುದು? ಬ್ರಹ್ಮ, ವಿಷ್ಣು, ಮಹೇಶ್ವರ, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ. ಹಾಗಾಗಿ ಈ ಒಂದು ಲಕ್ಷ್ಮಿಯ ಅಂಶ ಆದ್ರಿಂದ ಈ ಒಂದು ಶಕ್ತಿ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಸೂಪರ್, ತುಂಬಾ ಒಳ್ಳೆ ವಿಚಾರ ತಿಳಿಸ್ಕೊಟ್ರಿ. ಸೊ ಹಾಗಾಗಿ ಅಪ್ಸರೆ ಯಾರಿಗೂ ಗೋಚರ ಆಗಲ್ಲ. ನೀವು ಹೇಳಿದಾಗೆ ಒಂದು ಮುಹೂರ್ತದಲ್ಲಿ ಬಂದ್ಬಿಟ್ಟು 1 ವರ್ಷ ಇರ್ತಾರೆ ಅಂತ, ಅದು ಯಾರಿಗೂ ಗೋಚರ ಆಗಲ್ಲ. ಓನ್ಲಿ ಸಾಧನೆ ಯಾರು ಮಾಡಿರ್ತಾರೆ ಅವ್ರಿಗೆ ಮಾತ್ರ ಕಾಣಿಸ್ಕೊಳ್ಳೋದು, ಇಲ್ಲ ಅವರ ಪ್ರೆಸೆನ್ಸ್ ಫೀಲ್ ಆಗ್ತಾರೆ. ಖಂಡಿತವಾಗಿ. ಸೊ ವೀಕ್ಷಕರೇ, ನಮ್ಮೆಲ್ಲರಿಗೂ ಅಪ್ಸರೆ ಅಂತಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಇವತ್ತು ನಮ್ಮ ಗುರುಗಳು ಅದ್ರ ಬಗ್ಗೆ ತಿಳಿಸ್ಕೊಟ್ಟು ತುಂಬ ಅದ್ಭುತವಾಗಿ ವಿಶ್ಲೇಷಣೆ ಕೊಟ್ಟಿದ್ದಾರೆ. ಸೊ ಈ ಅಪ್ಸರೆ ಸಾಧನೆ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿ ಸಿಕ್ಕಿದೆ ಅಂತ ತಿಳ್ಕೊಂಡು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.